ಸರ್ ತಮಗೂ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಇರುವಂತಹ ಒಡನಾಟ ಏನು ಸರ್? ನಾವು 1990ರಿಂದ ಅವರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಬರೀ ಅವರ ವಿಜೇಂದ್ರ ಅವರ ಜೊತೆನೇ ಅಲ್ಲ, ಇವಾಗ ಎಲ್ಲ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಜೊತೆನೂ ನಾವು ಒಡನಾಟ ಇಟ್ಕೊಂಡಿರುವಂಥದ್ದು. ಅದರೊಳಗೆ ವಿಜೇಂದ್ರ ಅವರು ವಿಶೇಷವಾಗಿ ನಮಗೆ ಒಡನಾಟ ಇದೆ. ಅವರು ಮೊದಲಿಂದನೂ ನಾವು ಜೊತೆಲೇ ಇದ್ದೀವಿ. ಅವ್ರ ತಂದೆ ಅಧ್ಯಕ್ಷರಾಗಿದ್ರು, 2-3 ಬಾರಿ ಅಧ್ಯಕ್ಷ ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು ಅಂತ ಬಾಂಧವ್ಯ ಬೆಳ್ಕೊಂಡಿರುತ್ತೆ, ಜೊತೆಲೇ ಇರ್ತಾರೆ. ಯಾಕೆ ಇದು ಒಂದ್ ಕಡೆ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರಾಗಲಿ ಕರ್ನಾಟಕದಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುವುದು ಅಥವಾ ಹೋರಾಟ ಮಾಡೋದು ಅಂತ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ? ಈಗ ಅದು ಎತ್ತುತ್ತಾ ಇಲ್ಲ ಅನ್ನೋಕ್ಕೆ ಪುರಾವೆನೇ ಇಲ್ಲ. ಒಂದು ಪ್ರಕರಣ ತಗೊಂಡಿವಾಗ ಯಾವ್ದು ಸರ್? ಎಕ್ಸಾಂಪಲ್ ನಾನೊಂದು ಪ್ರಕರಣ ಕೊಡ್ತೀನಿ. ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಕಮಿಷನರ್ ಆಯುಕ್ತರು ಮಾನ್ಯ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ಮೇನ್ ರೋಡಲ್ಲಿ. ಇದು ಡಿಸಿಪ್ಲಿನರಿ ಆಕ್ಷನ್. ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿತ್ತು ಅದೇ ಡಿಸಿಪ್ಲಿನರಿ ಆಕ್ಷನ್ ಮೇಲೆ, ಭದ್ರತಾ ವೈಫಲ್ಯ ಮೇಲೆ. ಸೊ ಇದು ಭದ್ರತಾ ವೈಫಲ್ಯವೇ. ಅಂದ್ರೆ ಪ್ರಧಾನಮಂತ್ರಿ ಅವರು ಬಂದಾಗ ಆ ಪ್ರೋಟೋಕಾಲ್ ಅನ್ನ ವೈಲೇಟ್ ಮಾಡಿದ್ದಾರೆ. ಇಂಥ ವಿಚಾರಗಳನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಸೆಷನ್ ನಡೀತಿದೆ, ಸೆಷನ್ ಮಾತಾಡಬಹುದಾಗಿತ್ತು. ಇಂಥ ವಿಚಾರಗಳನ್ನ ತಗೊಳ್ಳೋದಿಲ್ವಲ್ಲ ಸರ್. ಈಗ ಒಳ್ಳೆ ಮುಖ್ಯಮಂತ್ರಿ, ಒಳ್ಳೆ ಸರ್ಕಾರ, ಯೋಗ್ಯವಾದ ಮುಖ್ಯಮಂತ್ರಿ, ರಾಜ್ಯದ ಜನರ ಕ್ಷೇಮ ಬಯಸಂತ ಮುಖ್ಯಮಂತ್ರಿ, ಜನರು ಭಾವನೆಗಳು ಗೌರವ ಕೊಡುವಂಥ ಮುಖ್ಯಮಂತ್ರಿ, ಅಥವಾ ಜನರು ಸೇವೆ ಮಾಡೋಂಥ ಒಂದು ಸರ್ಕಾರ ಆಗಿರ್ಬೋದು ಇದ್ದಿದ್ರೆ ನಾವು ಅದು ಈ ಪ್ರಶ್ನೆಗೆ ಉತ್ತರ ಕೊಡಬಹುದಾಯಿತು. ಈಗ ರಾಜ್ಯ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ನೀವು ಕಂಡಂಗೆ ಬೆಂಗಳೂರಿಂದ ಮೈಸೂರವರೆಗೂ ಇದೇ ಸರ್ಕಾರದ ವಿರುದ್ಧವಾಗಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪಾದಯಾತ್ರೆ ಕೊಟ್ಟಂತ ಮಾತೇನು ವಿರುದ್ಧವಾಗಿ ಇನ್ನೊಂದು ಪ್ಯಾರಲನ್ ಮಾಡಕ್ ಮಾಡ್ತಾವೆ. ಅಂದ್ರೆ ಈ ಬಂಡ್ರ ಆಗ್ಬಿಟ್ಟವ್ರೆ. ಬಂಡ್ರು ನೀವ್ ಏನೇ ಮಾಡಿದ್ರು ಬಂಡ್ರೆ. ಇವರು ಸುಮಾರು ಸಣ್ಣ ವಯಸ್ಸಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಯಗಣಗಳಾಗ್ಬಿಟ್ಟವೆ, ತಿಂದು ಮೈ ಜಡ ಆಗ್ಬಿಟ್ಟವೆ. ಏನಾನ ಬೈದು ಮಾಡ್ತೀರಾ ಮಾಡ್ತಾರೆ, 2 ದಿವಸ ಮಾಡ್ಕೊಂತಾರೆ. ಇವಾಗ ನಾವು ರಾಜ್ಯಾಧ್ಯಕ್ಷ ಆದ್ಮೇಲೆ ವಿಜೇಂದ್ರ ಅವರು ಬಿಜೆಪಿ ಯಾವ ಮಟ್ಟಕ್ಕೆ ಬೆಳವಣಿಗೆ ಆಯ್ತು ಅನ್ನೋದು ನಿಮಗೂ ಗೊತ್ತು. ಆಮೇಲೆ ಯೂತ್ಸು ಯಾವ ರೀತಿ ನಿಂತ್ಕೊಂಡಿದ್ದಾರೆ ವಿಜೇಂದ್ರ ಅವ್ರ ಬೆನ್ನಿಂದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡ್ಬೇಕಾದ್ರೆ ಆ ಒಂದು ಎಫರ್ಟ್ ಇನ್ಯಾರನೋ ಸಿದ್ದರಾಮಯ್ಯನವರು ಇನ್ಯಾರನ ಮಾಡಿದ್ರೆ ಅದು ದೊಡ್ಡದಾಗಿ ಬಿಂಬಿಸಿ ದೊಡ್ಡದಾಗಿ ಇದಾಗಿರೋದು. ಅದೇ ತರ ತಾನೇ ಯುವಕ ಮಾಡಿದ್ದು. ಅದಕ್ಕೆ ಉತ್ತರ ಕೊಡ್ಬೇಕಾಯ್ತಾನೆ, ರಾಜೀನಾಮೆ ಕೊಡ್ಬೇಕಾಯ್ತಾನೆ, ಏನು ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನು? ಬಂಡತನ. ಇಡೀ ರೈತರ ಕುಲಕ್ಕೆ ಅವಮಾನ ಮಾಡ್ತಾರೆ, ರೈತರ ಸಮಾಜಕ್ಕೆ, ಅಂದ್ರೆ ರೈತರಿಗೆ ತೊಂದರೆ ಕೊಡ್ತಾವ್ರೆ ಅಂತ ದಿನ ಬೆಳಿಗ್ಗೆ ಎದ್ದು ಪ್ರೊಟೆಸ್ಟ್ ಮಾಡ್ತಾನೆ. ಇದಕ್ಕೆ ಇರ್ಬೇಕಾಯ್ತಲ್ಲ, ತಲೆಗೂ ಹಾಕೊಳ್ತಾ ಇಲ್ಲ ಸರ್ಕಾರ. ಪಕ್ಷದ ವಾಯ್ಸ್ ಇದ್ದು ಎಷ್ಟು ಪ್ರೊಟೆಸ್ಟ್ ಮಾಡ್ತೀವಿ. ಒಂದ್ಸಲಿ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಒಂದ್ಸಲಿ ಪ್ರೊಟೆಸ್ಟ್ ಮಾಡಿದ್ರೆ ಆ ಪ್ರೊಟೆಸ್ಟ್ ಮಾಡೋಂಥ ಜಾಗಕ್ಕೆ ಹೋಗಿ ನಿಮ್ಮ ಕಷ್ಟ ಏನು, ಅದ್ರೊಳಗೆ 100 ಕಂಡೀಷನ್ಸ್ ಇದ್ರೆ ಅದ್ರೊಳಗೆ ಒಂದು 20-25 ಕಂಡೀಷನ್ಸ್ಗಳನ್ನ ಒಪ್ಪಿ ಅವ್ರನ್ನ ಪ್ರತಿಭಟನೆಯನ್ನ ಹಿಂತೆಗ್ಸಿ ಮಾಡ್ತಾ ಇದ್ದಂತ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಇವತ್ತು ದಿನಾ ಪ್ರತಿಭಟನೆ ಮಾಡಿದ್ರು ನನ್ಗೆ ಏನೂ ಆಗ್ತಾ ಇಲ್ಲ, ನನ್ ಕಿವಿನೇ ಕೇಳಿಸಲ್ಲ, ಕಣ್ಣು ಕಾಣ್ತಾ ಇಲ್ಲ, ನಡ್ಸ್ಕೊಂಡು ಹೋಗ್ತಾ ಇರೋಂಥ ಮುಖ್ಯಮಂತ್ರಿ ಸರ್ಕಾರ. ನಮ್ಮಿರುವಂತಹ ಮುಖ್ಯಮಂತ್ರಿ ಯೂಸ್ಲೆಸ್ ಅಂತಿದ್ದೀರ. ಬಾಯಿಂದ ಯಾಕೆ ಹೇಳ್ಬೇಕು? ನಮ್ಮ ಬಾಯಿಂದ ಯಾಕೆ ಹೇಳ್ಬೇಕು? ಮುಖ್ಯಮಂತ್ರಿ ಒಂದೇ ಅಲ್ಲ, ಇಡೀ ಸರ್ಕಾರನೇ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.